ಟ್ರಸ್ಟ್ ಮೀ, ಇದೊಂದು ಹೀಟಿಂಗ್ ಮಷಿನ್ ತರ ಕೆಲಸ ಮಾಡ್ತಾ ಇದೆ. ತಣ್ಣೀರಿಂದ ನಮ್ಮ ಫೋನ್ಗೆ ಸ್ನಾನ ಮಾಡಿಸೋಣ. ಓಹೋ ಫ್ರೆಂಡ್ಸ್, ಇವಾಗ ಫುಲ್ ಕೂಲ್ ಆಯ್ತು. ಮಾರ್ಕೆಟ್ ಅಲ್ಲಿ ಸ್ಯಾಮ್ಸಂಗ್ ಎ ಸೀರೀಸ್ ಫೋನ್ಸ್ಗಳು ತುಂಬಾ ಫೇಮಸ್. ಆದ್ರೆ ಫೋನ್ ಅಂತ ಇಂಪಾರ್ಟೆಂಟ್ ಪಾರ್ಟ್ ನ ಬಿಟ್ಟು ಬ್ರ್ಯಾಂಡ್ ಏನ್ ಹೇಳುತ್ತೆ ಅದನ್ನ ಎತ್ತಿ ಹೇಳೋದು ನಮ್ ದೊಡ್ಡ ಯೂಟ್ಯೂಬರ್ಸ್. ಐ ಥಿಂಕ್ ನಿಮ್ಗೆ ಏನ್ ಹೇಳಿದೆ ಅಂತ ಗೊತ್ತು, ನೀವು ತುಂಬಾ ಸ್ಮಾರ್ಟ್ ಇದ್ದೀರಾ. ಎಸ್, ಮೊದಲೇ ಬಾಕ್ಸ್ ನೋಡ್ಕೋಬಹುದು. ಗ್ಯಾಲಕ್ಸಿ A54 5G. ಇದು ಯಾವ್ದು ಗುರು? ಗ್ರೀನ್ ಕಲರ್ ಅಲ್ಲಿ ಕೆಳಗಡೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಹಿಂದಿನ ಭಾಗಕ್ಕೆ ಒಂದು ಕೀ ಸ್ಪೆಸಿಫಿಕೇಶನ್. ನನ್ನ ಹತ್ರ ಇರೋದು 8256GB. ಕಲರ್ ಹೆಸರು ಕೇಳಿ, ಆಸಮ್ ಲೈಮ್. ಹೆಸರು ಕೇಳಕ್ಕೆ ಮಜಾ ಇದೆ. ಸೀಲನ್ನ ಬ್ರೇಕ್ ಮಾಡೋಣ. ಓಕೆ, ಎಸ್. ಸೊ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಈ ಸೈಡ್ಗೆ ಮತ್ತೊಂದು ಸೀಕ್ರೆಟ್ ಪೌಚ್. ಇದರೊಳಗಡೆ ಯೂಸರ್ ಮ್ಯಾನ್ಯುವಲ್, C2C ಕೇಬಲ್ ಮತ್ತು ಸಿಮ್ ಎಜೆಕ್ಟರ್. ಇನ್ನು ಇದು ನಮ್ಮ ಮೇನ್ ಫೋನ್. ಓಹೋ, ಏನು ಸಾಕಾದ ಕಲರ್ ಇದೆ ಗುರು. ಎಸ್, ಪ್ಲಾಸ್ಟಿಕ್ ತೆಗಿಯೋಣ. ಓ ಮೈ ಗಾಡ್, ಫೋನ್ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಕಚ್ಚಿ ಬಿಡ್ಲ ಅನಿಸ್ತಾ ಇದೆ. ಐಸ್ ಕ್ರೀಮ್ ತರನೇ ಇದೆ. ಸದ್ಯಕ್ಕೆ ಈ ಫೋನ್ ಸ್ವಲ್ಪ ನಾನು ಯೂಸ್ ಮಾಡಿ ನನ್ನ ಆನೆಸ್ಟ್ ಒಪಿನಿಯನ್ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಓಕೆ, ಮೊದಲನೇದಾಗಿ ಈ ಫೋನ್ 30,000-35,000 ರೂಪಾಯಿ ಲಾಂಚ್ ಅಂತ ತುಂಬಾ ಸಾಧ್ಯತೆಗಳಿದೆ. ಆಫರ್ ಹಿಡ್ಕೊಂಡು ನಿಮ್ಗೆ ಒಂದು 30,000 ರೂಪಾಯಿ ಸಿಗಬಹುದು. ಇದೇ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಚೈನೀಸ್ ಫೋನ್ಸ್ಗಳು 120 ವ್ಯಾಟ್ 150 ವ್ಯಾಟ್ ಪಾರ್ಟ್ ಅಂತ ಓದಾಡ್ತಿರ್ಬೇಕಾದ್ರೆ ಸ್ಯಾಮ್ಸಂಗ್ ಅವ್ರನ್ನ ಪಾರ್ಟ್ ಕೊಡಲಾಗರು ಹೆಂಗೆ ನಾವು ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಹವಾ ಮಾಡ್ತಾ ಇದ್ರೆ. ಜೊತೆಗೆ ಯಾವುದೇ ಕೇಸ್ ಕೂಡ ಸಿಗೋದಿಲ್ಲ. ಇದರಂತ ಬಾಡಿ ಸೈಡ್ ಏನಿದೆ ಇದಂತ ಪ್ಲಾಸ್ಟಿಕ್ ಎಡ್ಜಸ್ ನ ಕೊಡ್ತಾ ಇದ್ರೆ ಅದು 30,000 ರೂಪಾಯಿಗೆ. ಸೊ ಇಲ್ಲಿ ನಿಮ್ ಅನಿಸಿಕೆಗಳೇನು? ಯಾವುದೇ ಬ್ರ್ಯಾಂಡ್ ಈ ರೀತಿ ಕೆಲಸ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? 30,000 ರೂಪಾಯಿ ಕೊಟ್ಟರು ಕೂಡ ಅಡಾಪ್ಟರ್ ಇಲ್ಲ ಮತ್ತು ಕೇಸ್ ಇಲ್ಲ. ಇದ್ರ ಒಪಿನಿಯನ್ ಏನು ಕೆಳಗಡೆ ಕಮೆಂಟ್ ಮಾಡಲೇಬೇಕು. ಇದು ಯಾವಾಗ ಈ ಫೋನ್ ಫಸ್ಟ್ ಲುಕ್ ಡಿಸೈನ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳಿದ್ರೆ, ಸೊ ನೋಡಿದ ತಕ್ಷಣ ನನಗೆ ಈ ಫೋನ್ ತುಂಬಾ ಅಟ್ರಾಕ್ಟಿವ್ ಮತ್ತೊಂದು ಪ್ರೀಮಿಯಂ ಫೋನ್ ಅಂತ ಅನಿಸ್ತು. ಬಟ್ ಇದನ್ನ ಯಾವಾಗ ಕೈಲಿ ಹಿಡ್ಕೊಂಡೆ, ಇದ್ರ ಎಡ್ಜಸ್ ಎಲ್ಲ ಏನಿದೆ ಇದೊಂದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಎಡ್ಜಸ್ ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಮೆಟಲ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹಿಂದಿನ ಭಾಗ ಗ್ಲಾಸ್ ಬ್ಯಾಕ್ ನೋಡ್ತಾ ಇದ್ವಿ. ಕ್ಯಾಮ್ರಾ ಮಾಡೆಲ್ಸ್ ಮಾತ್ರ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇಷ್ಟಲ್ಲೇ ವ್ಯಾಲ್ಯೂಮ್ ರಾಕರ್ ಬಟನ್ಸ್ಗಳು ಮತ್ತೆ ಲಾಕ್ ಕೀ ತುಂಬಾ ಟೈಟ್ ಮತ್ತು ಫಿಟ್ ಆಗಿದೆ. ಪರ್ಫೆಕ್ಟ್ಲಿ ಸೆಟ್ ಮಾಡಿದರೆ. ಬಾಟಮ್ ಅಲ್ಲಿ ಸ್ಪೀಕರ್, ಮೈಕ್ ಮತ್ತೊಂದು ಸಿ ಪೋರ್ಟ್ ನ ನೋಡ್ತಾ ಇದ್ವಿ. ಮೇಲಿನ ಭಾಗ ನಿಮ್ಗೊಂದು ಹೈಬ್ರಿಡ್ ಸ್ಲಾಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಓವರ್ ಆಲ್ ಫಸ್ಟ್ ಲುಕ್ ಅಲ್ಲಿ ಈ ಫೋನ್ ಎಡ್ಜಸ್ ಅಲ್ಲಿ ಮೆಟಲ್ ಕೊಡ್ತಿದ್ರಪ್ಪ ಅಂದ್ರೆ ಅಲ್ಟಿಮೇಟ್ ಆಗಿರ್ತಿತ್ತು. ಬಟ್ ನನಗೆ ಈ 30,000 ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆಯ ಡಿಸೈನ್ ಇದೆ. ಬಟ್ ಕ್ವಾಲಿಟಿ ನಾನು ಇಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಸ್ಯಾಮ್ಸಂಗ್ ನ ಡಿಸ್ಪ್ಲೇ ರಾಜಾದಿ ಮೋಷ್ಟದಿಂದ ಇವರು ಡಿಸ್ಪ್ಲೇ ಅಲ್ಲಿ ತುಂಬಾ ಫೇಮಸ್. ಇದರಲ್ಲಿ 6.4 ಇಂಚಸ್ ಇರುವಂತ ಸೂಪರ್ ಆಮ್ಲೆಡ್ 1000 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ನೋಡ್ತಾ ಇದ್ವಿ. ಅವನ್ ಇದರಂತ ಬೆಸಲ್ಸ್ ಗಳನ್ನ ನೀವು ಹತ್ರದಿಂದ ನೋಡ್ಕೋಬಹುದು. ಇಲ್ಲಿ ಡಿಸ್ಪ್ಲೇ ತುಂಬಾ ಡಾರ್ಕರ್ ಮತ್ತು ಬ್ರೈಟರ್ ಇದೆ. ಬಟ್ ಎಡ್ಜಸ್ ಅಲ್ಲಿ ಈ ಬೆಸಲ್ಸ್ ಗಳೇನಿದೆ ಇದು ತುಂಬಾ ದೊಡ್ಡದಾಗಿದೆ. ಸೊ ಇನ್ನು ಚಿಕ್ಕದಾಗಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ಕೋಬಹುದು. ಬಟ್ ಇದಂತ ಪಂಚ್ ಹೋಲ್ ಏನಿದೆ ಇದು ತುಂಬಾ ಚಿಕ್ಕದಾಗಿದೆ. ಸೊ ಫ್ರಂಟ್ ಲುಕ್ ಅಲ್ಲಿ ಇದೊಂದು ತುಂಬಾ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಸೊ ನಾನು ಇದರಲ್ಲಿ ತುಂಬಾ ವಿಡಿಯೋಸ್ ಗಳನ್ನ ನೋಡಿದೀನಿ. ಇರುವಂತ ಕ್ಲಾರಿಟಿ ಆಗಿರಲಿ ಮತ್ತು HDR10 ಡಿಸ್ಪ್ಲೇ ಏನಿದೆ ಸೊ ಇದೊಂದು ಅಲ್ಟಿಮೇಟ್ ಆಗಿರುವಂತ ವಿವಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಸೈಡ್ ಎಡ್ಜಸ್ ಇಂದ ನೋಡಿದ್ರು ಕೂಡ ಸಖತ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟಲ್ಲಿ ಕೇವಲ 1000 ನಿಟ್ಸ್ ಅಂತ ತುಂಬಾ ಜನ ಕೇಳ್ತಿರ್ಬೋದು. ಬಟ್ ಈ ಪ್ರೀಮಿಯಂ ಡಿಸ್ಪ್ಲೇ 1000 ನಿಟ್ಸ್ ಎಕ್ಸ್ಪೀರಿಯನ್ಸ್ ಮತ್ತು ನಾರ್ಮಲ್ LCD ಪ್ಯಾನೆಲ್ ನ 1000 ನಿಟ್ಸ್ ಗೆ ತುಂಬಾ ಡಿಫರೆನ್ಸ್ ಇದೆ. ಸೊ ಔಟ್ಡೋರ್ ಟ್ರೈ ಮಾಡಿದೆ. ಇದ್ರಂತ ಪ್ರತಿಯೊಂದು ಅಕ್ಷರನ ನಾನು ಕ್ಲಿಯರ್ ಆಗಿ ವಿಸಿಬಲ್ ಆಗಿ ಓದ್ಕೋಬಹುದು, ನೋಡ್ಕೋಬಹುದು. ನೋಟಿಫಿಕೇಶನ್ಸ್ ಗಳನ್ನ ಆರಾಮಾಗಿ ನಾನು ಇದರಲ್ಲಿ ಓದ್ಬಲ್ಲೆ. 1000 ನಿಟ್ಸ್ ಯಾವುದೇ ಇಶ್ಯೂ ಇಲ್ಲ ಗುರು. ನಾರ್ಮಲ್ ಡೇ ಟು ಡೇ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಇದರಂತ ಸ್ಪೀಕರ್ ಏನಿದೆ ಇದು ಸ್ಟೀರಿಯೋ ಸ್ಪೀಕರ್ ಕೊಡ್ತಾ ಇದ್ದಾರೆ. ಬಟ್ ಸಿಂಗಲ್ ಇದೆ. ಎಸ್, ಇದ್ರಂತ ಬೇಸ್ ಮತ್ತು ಕ್ಲಾರಿಟಿ ಸಖತ್ ಆಗಿದೆ. ಸಿಂಗಲ್ ಸ್ಪೀಕರ್ ಇದ್ರೂ ಕೂಡ ತುಂಬಾ ಲೌಡ್ ಮತ್ತೊಂದು ಕ್ಲಾರಿಟಿ ಇರುವಂತ ಆಡಿಯೋ ನೋಡ್ತಾ ಇದ್ದೀನಿ. ಸೌಂಡ್ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಟಿಮೇಟ್ ಆಗಿದೆ. ಇನ್ನು ಇದ್ರಂತ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಏನಿದೆ ಇದು ಸ್ವಲ್ಪ ನಂಗೆ ಡಿಸಪಾಯಿಂಟ್ ಮಾಡ್ತು. ಸೊ ನಾನು ಇಲ್ಲಿ ಟಚ್ ಮಾಡಿದ ತಕ್ಷಣ ನೋಡ್ಕೋಬಹುದು ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಬಟ್ ನಾನು ಕಂಪೇರ್ ಟು ಬೇರೆ ವಿವೋ ಐಕ್ಯೂ ಫೋನ್ ಕಂಪೇರ್ ಮಾಡಿದ್ರೆ ಕ್ವಿಕ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅನ್ಲಾಕ್ ಆಗುತ್ತೆ. ಬಟ್ ಇದು ತುಂಬಾ ಟೈಮ್ ತಗೊಳುತ್ತೆ. ಎಸ್, ನೋಡ್ಕೋಬಹುದು. ಸೇಮ್ ಇದೇ ರೀತಿಯಾಗಿ ಫೇಸ್ ID ಕೂಡ ಇದೆ. ಸೊ ನೋಡ್ಕೋಬಹುದು ಅನ್ಲಾಕ್ ಮಾಡ್ತಾನೆ ಇಲ್ಲ ನೋಡಿ. ಫೇಸ್ ಡಸಂಟ್ ಮ್ಯಾಚ್ ಅಂತ. ಎಸ್, ಇವಾಗ ಕೂಡ ಸೇಮ್ ಅದೇ ಹೇಳ್ತಾ ಇದೆ ಗುರು. ಏನಾಗಿದೆ ಇದಕ್ಕೆ? ಸೊ ಕೆಲವೊಂದು ಟೈಮ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಬಟ್ ಇಲ್ಲಿ ಕೂಡ 1 to 2 ಸೆಕೆಂಡ್ ತಗೊಳುತ್ತೆ. ನನಗೆ ಈ ಫೇಸ್ ID ಇಷ್ಟ ಆಗ್ಲಿಲ್ಲ ಗುರು ಇದರಲ್ಲಿ. ಬಟ್ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕ್ವಿಕ್ ಇದೆ. ಇನ್ನಷ್ಟು ಕ್ವಿಕ್ ಆಗಿದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ಅಂತ ನನಗನ್ಸುತ್ತೆ. ಫ್ರೆಂಡ್ಸ್, ಸದ್ಯಕ್ಕೆ ನಾವು ಸತತವಾಗಿ 3ನೇ ದಿವಸ ಈ ಕ್ಯಾಮ್ರಾನ ಔಟ್ಡೋರ್ ನೈಟ್ ಎಲ್ಲಾ ಕಡೆ ನಾವು ಇದನ್ನ ಡೈಲಿ ಟೆಸ್ಟ್ ಮಾಡ್ತಾ ಬಂದಿದ್ವಿ. ಸೊ ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ನ 1.8 ಅಪೇಚರ್ ನ OIS ಕ್ಯಾಮ್ರಾ ನೋಡ್ತಾ ಇದ್ವಿ. 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಮತ್ತು 5 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಶೂಟರ್ ಇದೆ. ಸೊ ಇಲ್ಲಿ ಕೆಲವೊಂದು ಲೈವ್ ಸ್ಯಾಂಪಲ್ಸ್ ಗಳನ್ನ ತೆಗೆದು ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ಸ್ ನಿಮ್ ಕಣ್ ಮುಂದೆನೇ ಇದೆ. ಸೊ ಈ ಮಾವಿನ ಹಣ್ಣ ನೋಡ್ಕೊಳ್ಳಿ, ಈ ಎಲೆಗಳನ್ನ ನೋಡ್ಕೊಳ್ಳಿ, ಅಥವಾ ಈ ನೇಚರ್ ಇರುವಂತಹ ಕಲರ್ಸ್ ಗಳನ್ನ ನೋಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿರುವಂತಹ ಕಲರ್ ಕೊಡ್ತಾ ಇದೆ ಮತ್ತು ಕ್ಲಾರಿಟಿ ಕೂಡ ಇದೆ ಮತ್ತು ಇಮೇಜಸ್
ಎಡ್ಜಸ್ಗಳು ತುಂಬಾ ಅಂದ್ರೆ ತುಂಬಾ ಶಾರ್ಪ್ ಇದೆ. ಓವರ್ ಬೂಸ್ಟ್ ಆಗಿರಲಿ, ಓವರ್ ಸ್ಯಾಚುರೇಷನ್ ಅಂತ ಅನಿಸ್ಲಿಲ್ಲ. ಇನ್ನು ಯಾವಾಗ ನಾವು ಫೇಸ್ಗೆ ಹೋಗ್ತೀವಿ, ಇಲ್ಲಿ ಕೂಡ ನೋಡ್ಕೊಳ್ಳಿ, ಸ್ಕಿನ್ ಟೋನ್ ನ ಸ್ಯಾಮ್ಸಂಗ್ ತುಂಬಾ ಒಳ್ಳೆ AI ಯೊಂದಿಗೆ ಮ್ಯಾನೇಜ್ ಮಾಡುತ್ತೆ. OS ಇರೋದ್ರಿಂದ ಇನ್ನಷ್ಟು ಚೆನ್ನಾಗಿರುವಂತ ಪಿಕ್ಚರ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಯಾವಾಗ ಪೋರ್ಟ್ರೇಟ್ ಹೋಗ್ತೀವಿ, ಅವಾಗ ಇಲ್ಲಿ ಸ್ವಲ್ಪ ನನಗೆ ಕೆಲವೊಂದು ಟೈಮ್ ಚೇಂಜಸ್ ಕಾಣಿಸುತ್ತೆ. ನನ್ನ ಸ್ಪೆಕ್ಟ್ ಹತ್ರ ಆಗಿರಲಿ ಅಥವಾ ನಾರ್ಮಲ್ ಪಿಕ್ಚರ್ಸ್ ಹತ್ರ ಕೂದಲ ಹತ್ರ ಆಗಿರಲಿ, ಸೊ ಇಲ್ಲಿ ಕೆಲವೊಂದು ಚೇಂಜಸ್ ನೋಡ್ತೀರಾ. ಬಟ್ ಸ್ಟಿಲ್ ಇದೊಂದು ಒಳ್ಳೆ ಪೋರ್ಟ್ರೇಟ್ ನ ಈ ಪ್ರೈಸ್ ರೇಂಜ್ ಅಲ್ಲಿ ಕೊಡುತ್ತೆ. ಫ್ರೆಂಡ್ಸ್, ನಾವು ಸದ್ಯಕ್ಕೆ ನೈಟೋಗ್ರಾಫಿ ಫೋಟೋ ಸ್ಯಾಮ್ಸಂಗ್ ಅವರು ಸ್ಪೆಷಲ್ ಫೀಚರ್ ಕೊಟ್ಟಿದ್ದಾರೆ. ಸೊ ಎಲ್ಲ ಫೋಟೋಸ್ ಗಳನ್ನ ಡಿಫ್ರೆಂಟ್ ಜಾಗದಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿಯ ಪಿಕ್ಚರ್ಸ್ ಗಳು ಮಾತ್ರ ಸಾಕಾಗಿದೆ ಗುರು. ನಾನು ಕತ್ಲೆನಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಟೈಮಲ್ಲಿ ಕೂಡ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ಈ ರೀತಿ ಆಗಿರುವಂತಹ ಕಲರ್ಸ್ ಒಂದಿಗೆ ನಾವು ಈ ಪಿಕ್ಚರ್ಸ್ ನೋಡ್ತಾ ಇದ್ವಿ. ಸೊ ನೈಟೋಗ್ರಾಫಿ ಮಾತ್ರ ನನಗೆ ಸಾಕಾತ್ ಇಷ್ಟ ಆಯ್ತು. ಇನ್ನು ಈ ಪಿಕ್ಚರ್ಸ್ ನೋಡ್ತಿದ್ದಾರೆ, ಇದು ಅಲ್ಟ್ರಾ ವೈಡ್ ಅಲ್ಲಿ ತೆಗೆದಿರುವಂತಹ ಫೋಟೋಸ್ ಗಳಿದೆ. ಸೊ ಇಲ್ಲಿ ಕ್ಲಾರಿಟಿ ಮತ್ತು ಕಲರ್ಸ್ ಗಳು ಒಂದು ನಾರ್ಮಲ್ ಕ್ಯಾಮ್ರಾ ಇರುತ್ತೆ ಸೇಮ್ ಅದೇ ರೀತಿಯಾಗಿ ಅಂತ ಅನಿಸ್ತಾ ಇದೆ. ಇಷ್ಟೇ ಅಲ್ಲದೆ ಇದರಲ್ಲಿ ನಾವು 4K ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ವಿಡಿಯೋ ಸ್ಯಾಂಪಲ್ ನೋಡ್ಕೊಂಡ್ ಬನ್ನಿ. ಎಸ್, ಇನ್ನು ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ರಿಯರ್ ಕ್ಯಾಮ್ರಾದಲ್ಲಿ 4K 30 FPS ರೆಕಾರ್ಡ್ ಆಗುತ್ತೆ. ಸೊ ತುಂಬಾ ಸ್ಟಡಿ ಇದೆ, ಲೈಕ್ ನಿಮಗೆ ಸ್ಟೆಬಿಲೈಸೇಷನ್ ತುಂಬಾ ಸಖತ್ತಾಗಿ ಸಿಗುತ್ತೆ. ಇಷ್ಟಲ್ಲದೆ ಇದರಂತ ಆಡಿಯೋ ಕ್ವಾಲಿಟಿ ಕೂಡ ತುಂಬಾ ಕ್ಲಾರಿಟಿ ಒಂದಿಗೆ ಬರುತ್ತೆ. ಇನ್ನು ಇವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಮಾವಿನ ಹಣ್ಣು ನೋಡ್ಕೋಬಹುದು, ದೊಡ್ಡದಾಗಿದೆ, ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದೆ. ಇರುವಂಥ ಕ್ಲಾರಿಟಿ ಮತ್ತು ಫೋಕಸಿಂಗ್ ತುಂಬ ಚೆನ್ನಾಗಿದೆ. 4K ನಲ್ಲಿ ಕೂಡ ಈ ಕ್ವಾಲಿಟಿ ಇಷ್ಟ ಆಯ್ತು ನನಗೆ. ಇನ್ನು ಇದರಂಥ ಸೆಲ್ಫಿ ಕ್ಯಾಮ್ರಾ ಕೂಡ ಸಾಕಾಗಿದೆ ಗುರು. ಸೊ ಇಲ್ಲಿರುವಂಥ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಸೊ ಈ ಸ್ಯಾಂಪಲ್ಸ್ಗಳಲ್ಲಿ ನಾನು ಯಾವಾಗ ಪಿಕ್ಚರ್ಸ್ಗಳನ್ನ ತೆಗಿತೀನಿ, ಅವಾಗ ಇಮೇಜ್ ಪ್ರೊಸೆಸಿಂಗ್ ಏನಾಗುತ್ತೆ, ಅಲ್ಲಿ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಸ್ಯಾಮ್ಸಂಗ್ನ ನಾನು ಈ 2025 ಮೇಲೆ ಏನು ಬಜೆಟ್ ಫೋನ್ಸ್ಗಳು ನೋಡ್ತಾ ಇದ್ದೀನಿ, ಅಲ್ಲೆಲ್ಲ ಸ್ಯಾಮ್ಸಂಗ್ ಸದ್ಯಕ್ಕೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಷ್ಟಲ್ಲದೆ ಫ್ರಂಟ್ ಕ್ಯಾಮ್ರಾದಿಂದ ಕೂಡ ನೀವು 4K ರೆಕಾರ್ಡ್ ಮಾಡ್ಕೋಬಹುದು. ವಿಡಿಯೋ ಸ್ಯಾಂಪಲ್ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು 4K 30 FPS ರೆಕಾರ್ಡ್ ಆಗ್ತದೆ. ಸ್ವಲ್ಪ ಸೂರ್ಯನ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಒಂದು ಒಳ್ಳೆ ಕ್ವಾಲಿಟಿ ಆಡಿಯೋ ಒಂದಿಗೆ ಸ್ಕಿನ್ ಟೋನ್ ಎಲ್ಲ ಸರಿಯಾಗಿ ಕಾಣಿಸ್ತಿರ್ಬೋದು ನಿಮಗೆ. ಎಸ್, ಇದರಂಥ ವಿಡಿಯೋ ಕ್ವಾಲಿಟಿ ಫ್ರಂಟಲ್ಲಿ ವ್ಲಾಗರ್ಸ್ಗೆ ತುಂಬ ಯೂಸ್ಫುಲ್. ಪ್ರಾಮಾಣಿಕವಾಗಿ ನಾನು ಇದನ್ನ 3 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಕ್ಯಾಮರಾ ಫೋನ್ ಅಂತ ನಾನು ಕರಿಬಲ್ಲೆ. ಸೊ ಇಲ್ಲಿಯ ಇಮೇಜ್ ಪ್ರೊಸೆಸಿಂಗ್ ಮತ್ತು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಏನಿದೆ ನಿಜವಾಗ್ಲೂ ಸಖತ್ತಾಗಿದೆ. ನನಗಿದು ತುಂಬಾ ಇಷ್ಟ ಆಯಿತು ಕ್ಯಾಮ್ರಾದಲ್ಲಿ. ಇಷ್ಟೇ ಅಲ್ಲದೆ ಇದಿರುವಂಥ ಲೇಟೆಸ್ಟ್ One UI ನ ವಾಯ್ಸ್ ಫೋಕಸಿಂಗ್ ಫೀಚರ್ ಕೂಡ ನಾನು ಟ್ರೈ ಮಾಡಿದೆ. ಸೊ ನೀವು ಹೊರಗಡೆ ನಾಯ್ಸಲ್ಲಿ ಮಾತಾಡ್ತಾ ಇದ್ದೀರಾ ಅಂತಂದರೆ ಮುಂದಿನವರಿಗೆ ತುಂಬ ಕ್ಲಿಯರ್ ಆಗಿರುವಂಥ ಆಡಿಯೋ ಸಿಗುತ್ತೆ. ಸೊ ಇದು ಲಾಸ್ಟ್ ನಾವು A ಸೀರೀಸ್ನ A33, A53, 73 ನೋಡಿದ್ವಿ. ಸೊ ಇದು ಪ್ರತಿ ಬಜೆಟ್ ಫೋನ್ಸಲ್ಲಿ ಸಿಗಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್, ಇದು ಮಾತ್ರ ಇಂಟ್ರೆಸ್ಟಿಂಗ್ ಫೀಚರ್ ಇದೆ. ತುಂಬ ಜನರಿಗೆ ಟ್ರಾವೆಲ್ ಮಾಡ್ತಾ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಈ ಫೀಚರ್ ತುಂಬ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಸ್ಯಾಮ್ಸಂಗ್. ಇನ್ನು ಬಾಕಿ ಸ್ಯಾಮ್ಸಂಗ್ ಅವರ One UI 5.1 ಇದೊಂದು ಕ್ಲಿಯರ್ OS ಇದೆ. ನಿಮ್ಗೆ ಯಾವುದೇ ಬ್ಲಾಟ್ವೇರ್ಸ್ಗಳು ನೋಡೋಕೆ ಸಿಗಲ್ಲ. ಸೊ ಯಾವ್ದು ಅಪ್ಲಿಕೇಶನ್ಸ್ಗಳಿದೆ ಇದರಲ್ಲಿ, ನಾರ್ಮಲ್ ಸೆಟ್ಟಿಂಗ್ಸ್ ಅದು ಇದು ಸ್ಯಾಮ್ಸಂಗ್ ಅಪ್ಲಿಕೇಶನ್ ಮತ್ತು ಗೂಗಲ್ ಅಪ್ಲಿಕೇಶನ್ ಬಿಟ್ಟರೆ ಏನೂ ಇಲ್ಲ. ಸೊ ಇದರಿಂದ ಪರ್ಫಾರ್ಮೆನ್ಸ್ ಮತ್ತು ಆ್ಯಪ್ ಓಪನಿಂಗ್ ಎಲ್ಲ ಸಾಕಾತ್ ಇಷ್ಟ ಆಯಿತು. ಕಂಪ್ಲೀಟ್ಲಿ ಕ್ಲೀನ್ ಇದೆ ಮತ್ತು ಸ್ಯಾಮ್ಸಂಗ್ ಫೋನ್ಸ್ಗಳನ್ನೇ ಚೂಸ್ ಮಾಡ್ಕೊಳ್ಳೋಕ್ಕೆ ಇವರ OS ಇಲ್ಲಿ ಅಪ್ಡೇಟ್ಸ್ಗೆಲ್ಲ ತುಂಬ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಸೊ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ವಿ ಮತ್ತು One UI 5.0 ಏನಿದೆ. ಸೊ ಇದರಲ್ಲಿ ಸೆಕ್ಯೂರಿಟಿ ಲೆವೆಲ್ಸ್ಗಳು, ನಾಕ್ ಸೆಕ್ಯೂರಿಟಿ ಎಲ್ಲ ತುಂಬಾ ಅದ್ಭುತ ಫೀಚರ್ಸ್ ಗಳಿದೆ. ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡೋಕ್ಕೆ, ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ಗೆ ಇದು ಸಖತ್ತಾಗಿರುವಂಥ ಫೀಚರ್. ಜೊತೆಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಭರವಸೆ ಅಂತಂದ್ರೆ ಇಲ್ಲಿ 4 ವರ್ಷಗಳ OS ಅಪ್ಡೇಟ್ ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಇಷ್ಟಲ್ಲದೆ ಇದರಲ್ಲಿ UFS 3.1 ನೊಂದಿಗೆ LPDDR4X RAM ನ ನೋಡ್ತಾ ಇದ್ವಿ. ಸೊ ಇಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ನೂ ಅಪ್ಗ್ರೇಡ್ ಆಗಿರುವಂತಹ ಫೀಚರ್ ಇರಬೇಕಾಗಿತ್ತು ಸಾಫ್ಟ್ವೇರ್ ಅಂತ ನನಗೆ ಅನ್ಸುತ್ತೆ. ಬಾಕಿ ನಾನು ಯೂಸ್ ಮಾಡಿದ್ರ ಪ್ರಕಾರ ಇದರಂತ ಪರ್ಫಾರ್ಮೆನ್ಸ್ UI ಕಂಪ್ಲೀಟ್ಲಿ ಕ್ಲೀನ್ ಇದೆ. ಬ್ಲಾಟ್ವೇರ್ಸ್ಗಳು ಬೇರೆ ರೀತಿಯಾಗಿ ಗ್ಲಿಟ್ಲಿ ಏನೋ ಫೀಲ್ ಆಗ್ತಿದೆ ಅಂತ ನನಗೆ ಫಸ್ಟ್ ಇಂಪ್ರೆಷನ್ ಅಲ್ಲಿ ಅನಿಸ್ಲಿಲ್ಲ ಗುರು. ಇದು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಹೋಗ್ತೀವಿ, ನೀವು ಯಾವುದೇ ಬ್ರ್ಯಾಂಡ್ ಫೋನ್ ತಗೊಳ್ಳಿ ಅದರಂತ ಪ್ರೊಸೆಸರ್ ಎಷ್ಟೊಂದು ಚೆನ್ನಾಗಿರುತ್ತೆ, ಅದೇ ರೀತಿ ಕ್ಯಾಮ್ರಾ ಕೆಲಸ ಮಾಡುತ್ತೆ, ಪರ್ಫಾರ್ಮ್ ಕೆಲಸ ಮಾಡುತ್ತೆ ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೆ ಪ್ರೊಸೆಸರ್ಗಳು ಮತ್ತೆ ರ್ಯಾಮ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇದರಲ್ಲಿ ಸ್ಯಾಮ್ಸಂಗ್ ಅವರು ತಮ್ಮದೇ ಆದ ಲೇಟೆಸ್ಟ್ ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಅದು Exynos 1380 ಅಂತ. ಇದೊಂದು 5 ನ್ಯಾನೋಮೀಟರ್ನ ಚಿಪ್ಸೆಟ್ ಇದೆ ಮತ್ತು ಇದನ್ನು ತುಂಬಾ ದೊಡ್ಡದಾಗಿರುವಂತಹ ಸಾಕಾಗಿರುವಂತಹ ಪ್ರೊಸೆಸರ್ ಅಲ್ಲ, ಇದೊಂದು ಅವರೇಜ್ ಪ್ರೊಸೆಸರ್ ಅಂತ ತಗೋಬಹುದು. ಸೊ ಇದರಲ್ಲಿ ನಾನು ಲೈವ್ ಅಂತೂ ಸ್ಕೋರ್ ಚೆಕ್ ಮಾಡಿದೆ. 5,17,220 ರ್ಯಾಂಕಿಂಗ್ ಬಂತು. ಶಾಕಿಂಗ್ಲಿ ನನಗೆ ಇದಕ್ಕಿಂತ ಬೆಸ್ಟ್ ಪ್ರೊಸೆಸರ್ ಅದು 15,000-16,000 ರೂಪಾಯಿ ಸಿಗ್ತಾ ಇರುವಂತ ಸ್ನ್ಯಾಪ್ ಡ್ರ್ಯಾಗನ್ 778G ಹತ್ರ 5,60,000-80,000 ಅಂತೂ ಸ್ಕೋರ್ ರ್ಯಾಂಕಿಂಗ್ ಬಂತು. ಇಷ್ಟೇ ಅಲ್ಲದೆ ನಾನು ಇದರಲ್ಲಿ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಡೌನ್ ಗ್ರಾಫ್ ನಾನು ನೋಡಿದ್ವಿ, ಮತ್ತೆ ಸ್ವಲ್ಪ ಅಪ್ ಹೋಯ್ತು. 75% ನಾವು ಥ್ರಾಟಲ್ ಆಗೋದನ್ನ ಕಾಣ್ತಾ ಇದ್ವಿ. ಎಸ್, ಇಲ್ಲಿ ಚೇಂಜಸ್ ಇರಬೇಕಾಗಿತ್ತು. ಇದೊಂದು ಹೊಸ ಪ್ರೊಸೆಸರ್ ಇದೆ, ಬಟ್ ಒಂದು ಅವರೇಜ್ ಪರ್ಫಾರ್ಮ್
ಮಾಡುತ್ತೆ. ಸೊ ಇದು ಕಾರಣ ನಾವು ಸ್ಯಾಮ್ಸಂಗ್ ಈ ಎ ಸೀರೀಸ್ನ ಫೋನ್ಸ್ಗಳೇನಿದೆ ಇದು ಕ್ಯಾಮ್ರಾ, ಡಿಸ್ಪ್ಲೇ ಮತ್ತು ಬ್ಯಾಟ್ರಿ ಮೇಲೆ ಇವರು ಫೋಕಸ್ ಮಾಡಿದ್ರೆ ಹೊರತಾಗಿ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿಲ್ಲ. ಸೊ ಆ ಪ್ರೈಸ್ ರೇಂಜ್ ಅಲ್ಲಿ ನಾವು ಬೇರೆ ಫೋನ್ಸ್ಗಳನ್ನ 15,000 ರೂಪಾಯಿಗೆಲ್ಲ ಕಂಪೇರ್ ಮಾಡಬಾರ್ದು. ಬಟ್ ಅಲ್ಲಿಯ ಪರ್ಫಾರ್ಮೆನ್ಸ್ ಬೇರೆ ಇರುತ್ತೆ, ಇಲ್ಲಿಯ ಪರ್ಫಾರ್ಮೆನ್ಸ್ ಬೇರೆ ಇರುತ್ತೆ. ಉಳಿದ ಫೀಚರ್ಸ್ ಗಳನ್ನ ನೋಡ್ಕೊಂಡ್ವಿ ಅಂದ್ರೆ ಕೂಡ 30,000 ರೂಪಾಯಿ ಹತ್ರ ಇದೊಂದು ಅವರೇಜ್ ಪ್ರೊಸೆಸರ್ ಅಂತ ಹೇಳ್ಬೋದು. ತುಂಬಾ ದೊಡ್ಡದಾಗಿರುವಂತಹ ಸಗಾತಾಗಿರುವಂತಹ ಪ್ರೊಸೆಸರ್, ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಸ್ಯಾಮ್ಸಂಗ್ ಯೂಸೇಜ್ ಅಲ್ಲಿ ನೀವು ಬೇರೆ ಎಕ್ಸ್ಪೀರಿಯನ್ಸ್ ಕಾಣ್ತೀರಾ. ಸದ್ಯಕ್ಕೆ ನಾವು ಇದರಲ್ಲಿ ಅಸ್ಫಾಲ್ಟ್ 9 ಗೇಮ್ ಪ್ಲೇನ ಆಟ ಆಡಿದ್ವಿ. ಸೊ ಹೀಟಿಂಗ್ ಟೆಸ್ಟ್ ಕೂಡ ಮಾಡೋಣ. ಓ ಫ್ರೆಂಡ್ಸ್, ನಾವೇ 6 ನಂಬರು. ನೈಸ್. ಸರಿಯೋ ಮಗಳ ನೀವು ನೋಡಿಯೋನೇ ರೀ. ಹೋದಾಗುರು ಅವನು. ಓ ಡಿಸ್ಕ್ಯಾವ್ ಹಿಂದೆ ಹಾಕ್ಬಿಡುಗರು. ಎಸ್ 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 ಕ್ರೇಜಿ ಮ್ಯಾನ್. ಎರಡು ಆಕ್ಸಿಡೆಂಟ್ ಮಾಡಿದ್ವಿ. ಮತ್ತೊಂದು ಸರ್ತಿ ಟರ್ನ್ ನೋಡಿ ಮಗನ. ಸೆಕೆಂಡ್ ನಂಬರ್ ಥರ್ಡ್ ಅದು ಫೋರ್ತ್ ಅಂತ ಬೂಸ್ಟ್ ಇಲ್ಲ ಗುರು. ಮೊದಲೇ ಟೆನ್ಷನ್ ಆಗ್ತಿದೆ. ಜಂಪಲ್ಲಿ ಟರ್ನ್. ಓ ಎಸ್ 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 ಸಾಕಾಗಿರುವಂಥ ಎಕ್ಸ್ಪೀರಿಯನ್ಸ್ ಇದೆ ಗೇಮ್ ಆಟ ಆಡೋಕ್ಕೆ ಮಾತ್ರ. ಟ್ರಸ್ಟ್ ಮೀ, ಸಾಕಾದ ಎಕ್ಸ್ಪೀರಿಯನ್ಸ್ ಇದೆ. ನೋಡಿ 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 4-5 ರೌಂಡ್ ಹಾಕಿದ ಗುರು. ಟ್ರಸ್ಟ್ ಮೀ ಗೈಸ್, ಇದರಲ್ಲಂಥ ಟಚಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಇಲ್ಲೊಂದು ಫ್ಲಿಪ್, ಇಲ್ಲಿ ಟರ್ನ್. ಓ ಮೈ ಗಾಡ್. ಸೊ ಇದರಂಥ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಸ್ವಲ್ಪ ನಾನು 2 ಗೇಮ್ ಆಟ ಆಡಿದ್ದಕ್ಕೆ ತುಂಬ ಹೀಟ್ ಆಗ್ತಾ ಇದೆ. ಸೊ ಪರ್ಫಾರ್ಮೆನ್ಸ್ ನೀವು ನೋಡ್ಕೋಬಹುದು, ಇಲ್ಲಿ ಡೌನ್ ಬಂದ್ಬಿಟ್ಟಿದೆ. ಸೊ ಮತ್ತೆ ಹೋಗಿದೆ. ಸೊ ನೆನ್ನೆ ಚೆಕ್ ಮಾಡಿದ್ದೆ, ಫುಲ್ಲಿ ಡೌನ್ ಹೋಗಿತ್ತು. ಸೊ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಕೂಡ ನೋಡ್ಕೋಬಹುದು. ಏನು ಇದರ ಹೀಟಿಂಗ್ ಟೆಸ್ಟ್ ಕೂಡ ನೋಡ್ತೀನಿ. ಓ ಮೈ ಗಾಡ್, ನೋಡ್ಕೋಬಹುದು 42 ಹತ್ರ ಹೋಗ್ತಾ ಇದೆ. 41 ಡೌನ್ಗೆ ಸ್ವಲ್ಪ ಕಮ್ಮಿ ಇದೆ. ಡಿಸ್ಪ್ಲೇಗೆ ನೋಡೋಣ. ಓ ಮೈ ಗಾಡ್, ನೋಡ್ಕೋಬಹುದು 42.6 ಅಂತ. ಟ್ರಸ್ಟ್ ಮೀ, ಇದೊಂದು ಹೀಟಿಂಗ್ ಮಷಿನ್ ಥರ ಕೆಲಸ ಮಾಡ್ತಾ ಇದೆ. ಎಕ್ಸಿನೋಸ್ ಪ್ರೊಸೆಸರ್ ಇನ್ ಸ್ಯಾಮ್ಸಂಗ್ ಅವ್ರು ಕೊಟ್ಟಿರ್ತಾರೆ. ಸೊ ಅದು ಹೀಟಿಂಗಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಜಸ್ಟ್ 2 ಗೇಮ್ ಆಟ ಆಡಿದ್ದೀನಿ. ಇನ್ನು ಅರ್ಧ ಗಂಟೆ 1 ಗಂಟೆ ಗೇಮ್ ಮಾಡಿದ್ರೆ ಏನು ಫೋನ್ ಸುಟ್ಟೋಗತ್ತಾ? ಬಟ್ ನಮ್ಮ ಏರಿಯಾದಲ್ಲಿ ಫುಲ್ ಬಿಸಿಲಿದೆ ಗುರು. ನಮ್ಮ ಫೋನ್ ಫುಲ್ ಬಿಸಿ ಆಗ್ತಿದೆ. ಹೊರಗಡೆ ಎಲ್ಲ ನಾವು ವಿಡಿಯೋ ಮಾಡ್ಬೇಕಾದ್ರೆ ಬಿಸಿ ಆಗುತ್ತೆ. ತಣ್ಣೀರಿಂದ ನಮ್ಮ ಫೋನ್ಗೆ ಸ್ನಾನ ಮಾಡಿಸೋಣ. ಇದು ನಮ್ಮ ಕೋಲ್ಡ್ ವಾಟರ್ ಬಾಟಲ್. ಫುಲ್ ಕೋಲ್ಡ್ ಇದೆ ನೀರು ಗುರು. ಸೊ ಇದರಲ್ಲಿ ನೀರು ಹಾಕ್ತಿದ್ದೀನಿ. ಓಹೋ ಫ್ರೆಂಡ್ಸ್, ಫುಲ್ ಎಸ್. ಇವಾಗ ಫುಲ್ ಕೂಲ್ ಆಯಿತು. ನಾವು ಕೂಲ್ ಆದ್ವಿ. ಇನ್ನು ಇದಿರುವಂಥ ಬ್ಯಾಟ್ರಿನೇ ನಾನು ಫಸ್ಟ್ ಡೇನೆಲ್ಲ ಯೂಸ್ ಮಾಡಿ ಒಂದು ಒಳ್ಳೆ ಆಪ್ಟಿಮೈಸ್ ಇರುವಂಥ ಬ್ಯಾಟ್ರಿ ನೋಡ್ತಾ ಇದ್ದೀನಿ. 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಪವರ್ ಅಡಾಪ್ಟರ್ನ ಕೊಡ್ರಪ್ಪ. ನೀವು ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ ಪವರ್ ಅಡಾಪ್ಟರ್ನ ಕೊಡಬೇಡಿ, ಅಲ್ಲಿ ದುಡ್ಡಿದ್ದವ್ರು ತಗೋತಾರೆ. ಬಟ್ ಬಜೆಟ್ ಕ್ಯಾಟಗರಿಲಿ 30,000 ರೂಪಾಯಿ ಹತ್ರ ಕೂಡ ಈ ದುಡ್ಡುಗೂ ನಮಗೆ ಅಡಾಪ್ಟರ್ ಸಿಗ್ತಲ್ಲ ಅಂತಂದ್ರೆ ಸ್ವಲ್ಪ ಹೇಗೋಗೋ ಫೀಲ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪವರ್ ಅಡಾಪ್ಟರ್ ಮತ್ತೊಂದು ಕೇಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಸೊ ಬ್ಯಾಟ್ರಿ ಬ್ಯಾಕಪ್ ಅಲ್ಲಿ ನನಗೇನು ಇಶ್ಯೂ ಇಲ್ಲ. ಎ ಸೀರೀಸ್ ಅಲ್ಲಿ ಇದು ತುಂಬಾ ಕಾಳಜಿ ವಹಿಸ್ಕೊಂಡು ಬಂದಿದ್ದಾರೆ. ಕ್ಯಾಮ್ರಾ, ಡಿಸ್ಪ್ಲೇ ಮತ್ತು ಬ್ಯಾಟ್ರಿನಲ್ಲಿ ಸ್ಯಾಮ್ಸಂಗ್ ಎ ಸೀರೀಸ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಕೊನೆಯದಾಗಿ ಈ ಬ್ರ್ಯಾಂಡ್ ನ್ಯೂ ಸ್ಯಾಮ್ಸಂಗ್ A54 5G ನ ನಾವು ಪರ್ಚೇಸ್ ಮಾಡಬಹುದಾ? 30,000 ರೂಪಾಯಿ ಲಾಂಚ್ ಆಯಿತು, ಆಫರ್ ಸಿಕ್ತು ಅಂತ ಕೇಳಿದ್ರೆ ಎಸ್, ಡೆಫಿನೆಟ್ಲಿ ನೀವು ಸ್ಯಾಮ್ಸಂಗ್ ನ ಡೈ ಹಾರ್ಡ್ ಫ್ಯಾನ್ ಇದ್ದೀರಾ ಅಂತಂದ್ರೆ ಎಸ್, ಈ ಫೋನ್ ನೀವು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಲೈಕ್ ಸ್ಯಾಮ್ಸಂಗ್ ಯಾರು ಯೂಸ್ ಮಾಡಿರ್ತಾರೆ ನೋಡಿ, ಅವ್ರಿಗೊಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಗೊತ್ತಿರುತ್ತೆ, ಬ್ರ್ಯಾಂಡ್ ಯೂಸೇಜ್ ಗೊತ್ತಿರುತ್ತೆ, ಸೆಕ್ಯೂರಿಟಿ ಇನ್ನು ಮುಂತಾದ ಫೀಚರ್ಸ್ಗಳು ಇದರಲ್ಲಿ ಸ್ಯಾಮ್ಸಂಗ್ ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಇನ್ನು ನನ್ಗೆ ಬೇಡ ಗುರು, ನಾನು ಕೊಡ್ತಂಥ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಬೇಕಪ್ಪ ಅಂತಂದ್ರೆ ಮಾರ್ಕೆಟಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ. ನೀವು ಬೇರೆ ಬೇರೆ ಬ್ರ್ಯಾಂಡ್ ಫೋನ್ಸ್ಗಳೊಂದಿಗೆ ಕೂಡ ಹೋಗ್ಬಹುದು. ಸೊ ಆ ಯಾವ್ಯಾವ ಫೋನ್ಸ್ಗಳಿದೆ, ಇದು ಕಾಂಪಿಟೇಷನ್ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ಬಾಕಿ ನಿಮ್ಮ ಪ್ರತಿಯೊಂದು ಆನೆಸ್ಟ್ ಒಪಿನಿಯನ್ ಕೂಡ ನಾನು ಕೇಳಬೇಕು. ನಾನು ಅದಕ್ಕೆ ಪ್ರತಿಯೊಂದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಆನೆಸ್ಟ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂಸ್ಲಿ ನಾವು ಟೆಕ್ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತೀವಿ. ನೆಕ್ಸ್ಟ್ ಒನ್. ನಮಸ್ಕಾರ.